ಹಲೋ ನಮಸ್ತೆ ಎಲ್ರಿಗೂ 80ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಎಲ್ಲರೂ ಹೇಗೆ ಆಚರಿಸ್ತಾ ಇದ್ದೀರಾ ಸ್ವಾತಂತ್ರ್ಯ ದಿನಾಚರಣೆನ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಸಿಂಪಲ್ ಆಗಿ ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ನಾನು ಲಾಸ್ಟ್ ಬ್ಲಾಗಲ್ಲಿ ಒಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ. ನನ್ನ ಮಗ ಪ್ರಾಕ್ಟೀಸಿಗೆ ಹೋಗ್ತಾ ಇದ್ದಾನೆ ಅಂತೇಳಿ. ಅವನು ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಡೇಗೆ ಸೆಲೆಕ್ಷನ್ ಆಗಿದ್ದ ಹಾಡು ಹೇಳಲಿಕ್ಕೆ ಅಂತೇಳಿ. ಅದಕ್ಕೋಸ್ಕರ ಅವನ ಫ್ರೆಂಡ್ ಆ್ಯಂಡ್ ಫಾದರು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದರು. ಅವ್ರ ಟೀಚರೇ ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡಿ ಆ ನಂತರ ನಮಗೆ ತಿಳಿಸಿದ್ರು ಹಿಂಗೆ ಸೆಲೆಕ್ಷನ್ ಆಗಿದ್ದಾರೆ ಅಂಥೇಳಿ. 14 ಜನ ಮಕ್ಕಳು, ಅದರಲ್ಲಿ ನನ್ನ ಮಗನೂ ಹಾಗೆ ಅವನ ಫ್ರೆಂಡು ಕೂಡ ಇಬ್ಬರು ಇದ್ದರು. ಹಾಗಾಗಿ ಅವ್ರ ಫಾದರು ಇವ್ರನ್ನ ಪ್ರಾಕ್ಟೀಸಿಗೆ ಕರ್ಕೊಂಡು ಹೋಗಿ ಬರೋದು ಎಲ್ಲ ಮಾಡ್ತಾಯಿದ್ರು. ಇವರಿಗೆ ಈಗ ಸಾಂಗ್ ಹೇಳಲಿಕ್ಕೆ ಅಂಥೇಳಿ ಕಾಸ್ಟ್ಯೂಮ್ನ ನಮಗೆ ಕಳಿಸಿದರು. ಈ ಥರದ್ದೇ ಆಗಬೇಕು ಅಂಥೇಳಿ, ಒಂದು ಮೇಲ್ಗಡೆ ಜುಬ್ಬ ಹಾಗೆಯೇ ಜೀನ್ಸು, ಬ್ಲೂ ಜೀನ್ಸ್ ಆಗಬೇಕು ಅಂತ ಹೇಳಿ ಅದನ್ನೇ ತರೋಣ ಅಂಥೇಳಿ ನಾವು ಹೊರಡೋಣ ಅಂತ ರೆಡಿ ಆಗ್ತಾಯಿದ್ವಿ. ನನ್ನ ಮಗ ಸ್ಕೂಲಿಂದ ಬಂದ, ಬಟ್ ಅವನು ಇವತ್ತು ತುಂಬ ಜ್ವರ ಬಂದುಬಿಟ್ಟಿತ್ತು. ಅವನು ಅಷ್ಟೊಂದು ಗೆಲುವಾಗೇ ಇರಲಿಲ್ಲ. ಅವನು ಸ್ಕೂಲಿಂದ ಬಂದು ಮೆಡಿಸನ್ನ ತೊಗೊಂಡು ಮಲ್ಕೊಂಡ. ಆನಂತರ ಎದ್ದು ಸ್ವಲ್ಪ ಹೊತ್ತು ಓದ್ಕೊಂಡು ಹಾಸ್ಪಿಟ್ಲಿಗೆ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋದರು ಅವನನ್ನು ಚೆಕಪ್ ಮಾಡಿಸ್ಕೊಂಬರ್ತೀನಿ ಅಂತ. ಅವ್ರು ಚೆಕಪ್ ಮಾಡ್ಕೊಂಬರೋದ್ರೊಳಗೆ ನಾನು ಡಿಂಪು ರೆಡಿ ಇದ್ವಿ. ಈಗ ಕಂದುಗೆ ಕಾಸ್ಟ್ಯೂಮ್ ಎಲ್ಲ ಬೇಕಿತ್ತು, ಅದಕ್ಕೋಸ್ಕರ ಇಲ್ಲಿ Q&S ಅಂತೇಳಿ ಒಂದು ಮಾಲಿದೆ, ಅಲ್ಲಿ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ನಮಗೀಗ ಬರೀ ಪ್ಯಾಂಟ್ ಮಾತ್ರ ಸಿಕ್ತು, ಅವನಿಗೆ ಬೇಕಾಗಿರೋ ಟಾಪ್ ಸಿಗಲೇ ಇಲ್ಲ. ಈ ಒಂದು ಶಾಪಲ್ಲಿ ನಮಗೆ ಒಮಾನಿ ಡ್ರೆಸ್ ಥರದಲ್ಲಿ ನಮಗೆ ಜುಬ್ಬ ಸಿಕ್ತು, ಬಟ್ ನಮಗೆ ಆ ರೀತಿಲಿ ಬೇಡವಾಗಿತ್ತು. ಯಾಕಂತಂದರೆ ಟೀಚರ್ ಒಂದು ಫೋಟೋ ಕಳಿಸಿದ್ರು, ಅದಕ್ಕೋಸ್ಕರ ಲುಲ್ಲು ಹೋಗಿ ನೋಡೋಣ ಅಂಥೇಳಿ ಲುಲ್ಲುಗೆ ಹೋಗ್ತಾಯಿದ್ವಿ. ಈಗ ಓಲ್ಡ್ ಲುಲ್ಲು ನಿಯರ್ ಬಂದ್ವಿ. ಸುಮಾರು 2-3 ಅಂಗಡಿ ಇದೇ ರೀತಿ ಸುತ್ತರಿದಿದ್ದೀವಿ. ಯಾಕಂತಂದರೆ ಆ ಥರದ ಕಾಸ್ಟ್ಯೂಮೇ ಸಿಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಸುತ್ತರಿದು ಕೊನೆಗೆ ಅದು ಸಿಕ್ತು. ಈಗ ನೋಡಿ ಲುಲ್ಲುಗೆ ಬಂದ್ವಿ. ನಾವು Q&Sಗೆ ಹೋಗಿದ್ವಿ, Q&Sಯಿಂದ ಡೈರೆಕ್ಟಾಗಿ ಲುಲ್ಲುಗೆ ಬಂದ್ವಿ. ಇಲ್ಲಿ ನೋಡೋಣ ಯಾವುದಾದ್ರು ಡ್ರೆಸ್ಗಳು ಸಿಗ್ಬೋದಾ ಅಂತ ಹೇಳಿ. ಪುಣ್ಯಕ್ಕೆ ಅವನಿಗೆ ಇಲ್ಲಿ ಒಂದು ಡ್ರೆಸ್ ಸಿಕ್ತು, ಬಟ್ ಅದಷ್ಟೊಂದು ಚೆನ್ನಾಗಂತ ಅನಿಸ್ಲಿಲ್ಲ. ಕ್ವಾಲಿಟಿನೂ ಅಷ್ಟು ಚೆನ್ನಾಗಿದ್ದಿಲ್ಲ ಅಂತೇಳಿ ನಾವು ವಾಪಸ್ ಹೊರಟ್ವಿ. ರೆಗ್ಯುಲರಾಗಿ ಅವ್ರ ಸ್ಕೂಲವರು ಒಂದು ಶಾಪ್ನ ರೆಫರ್ ಮಾಡ್ತಾರೆ ಯೂನಿಫಾರ್ಮ್ಗೆಲ್ಲ. ಮೋಸ್ಟ್ಲಿ ಅಲ್ಲೇ ಎಲ್ಲರೂ ತರಿಸಿರ್ಬೋದು ಅಂತೇಳಿ ಹೊರಟ್ವಿ ನಾವು. ಆ್ಯಕ್ಚುಲಿ ಅಲ್ಲಿ ತರಿಸಿದ್ರು ಕೂಡ, ಬಟ್ ನಾವು ಹೋಗೋದು ಲೇಟಾಗಿತ್ತು, ಅದಕ್ಕೋಸ್ಕರ ಸ್ಟಾಕೇ ಇದ್ದಿಲ್ಲ. ಯಾಕಂತ ನನ್ನ ಹಸ್ಬೆಂಡ್ ಡ್ಯೂಟಿ ಇದ್ದಿದ್ದರಿಂದ ಅವರಿಗೆ ಹೋಗ್ಲಿಕ್ಕಾಗಿರಲಿಲ್ಲ, ಹಾಗೆ ನಮಗೂ ಹೋಗೋಕ್ಕಾಗಿರಲಿಲ್ಲ. ಬಟ್ ಈಗ ಹೋದಾಗ ಸ್ಟಾಕ್ ಇಲ್ಲ ಅಂತ ಹೇಳಿದರು. ಆನಂತರ ಏನು ಮಾಡೋದು ಅಂಥೇಳಿ ಯೋಚನೆ ಮಾಡ್ತಾಯಿದ್ವಿ. ಆಮೇಲೆ ಅಂಗಡಿಯವರೇ ಹೇಳಿದ್ರು, ನಮ್ಮನೆ ಎದುರುಗಡೆ ಅಂಗಡಿ ಇದೆ ಒಂದು ಮಾಲು, ಅಲ್ಲೇ ಸಿಗತ್ತೆ ಬೇಕಿದ್ರೆ ನೋಡಿ ಅಂತ ಹೇಳಿ. ಆಮೇಲೆ ಈಗ ನಮ್ಮ ಮನೆ ಹತ್ರ ಇರೋ ಮಾಲಿಗೆ ಹೋಗೋಣ ಅಂಥೇಳಿ ಬರ್ತಾ ಇದ್ದೀವಿ. ಮಕ್ಕಳನ್ನ ಆ್ಯಕ್ಟಿವಿಟೀಸ್ಗೆಲ್ಲ ಜಾಯಿನ್ ಮಾಡ್ಕೊತಾರೆ, ಬಟ್ ಅದರಿಂದ ಸುಮಾರಷ್ಟು ನಾವು ಓಡಾಡೋದೆಲ್ಲ ತುಂಬ ಇರುತ್ತೆ. ಯಾಕಂತಂದರೆ ಈ ಥರ ಕಾಸ್ಟ್ಯೂಮ್ಗಳು ಬೇಕಾಗಿದೆ ಅಂದಾಗ, ಅಥವಾ ಅದಕ್ಕೆ ಏನಾದ್ರು ಒಂದು ಆಕ್ಸೆಸರೀಸ್ ಬೇಕು ಅಂತ ಅಂದಾಗ ನಾವು ಹುಡುಕಿ ತೊಗೊಂಬರೋದು ತುಂಬ ಕಷ್ಟ ಅಂತ ಅನಿಸುತ್ತೆ. ಈ ನಿಯರ್ ಬೈ ಒಂದು ಶಾಪ್ ಇತ್ತು, ಅದಕ್ಕೆ ಅಲ್ಲಿ ಹೋಗೋಣ ಅಂಥೇಳಿ ಹೋದ್ವಿ, ಬಟ್ ಅಲ್ಲೂ ಕೂಡ ಸ್ಟಾಕ್ ಇರಲಿಲ್ಲ. ಅಲ್ಲೆಲ್ಲ ಹುಡುಕಿ ಮತ್ತೆ ವಾಪಸ್ ಬಂದ್ವಿ. ಎಲ್ಲಿ ಹೋಗೋದು ಅಂತ ಅಂದ್ಕೊಂಡು ವಾಪಸ್ ಬರುವಾಗ ಅವ್ರು ಹೇಳಿದಕ್ಕೋಸ್ಕರ KM ಟ್ರೇಡಿಗೆ ಹೋದ್ವಿ. ಆ್ಯಕ್ಚುಲಿ KM ಟ್ರೇಡಿಂಗ್ ನಮ್ಮ ಮನೆಯಿಂದ ಮ್ಯಾಕ್ಸಿಮಮ್ ಅಂದರೆ ಒಂದು 500 ಮೀಟರಷ್ಟು ದೂರದಲ್ಲಿ ಇರ್ಬೋದು. ಬಟ್ ನಮಗೆ ಇಲ್ಲಿ ಹೋಗಬೇಕು ಅನ್ನೋ ಐಡಿಯಾನೇ ಬರಲಿಲ್ಲ. ಅಲ್ಲಿ ಹೋಗಿದ್ವಿ, ಏನೋ ಕೆಲಸ ಇತ್ತೇಳೋ ಹಾಗೆ ಆಗಿಬಿಡತ್ತೆ ಅಂಥೇಳಿ ಹೋದ್ವಿ, ಬಟ್ ಅದಾಗೇ ಇರಲಿಲ್ಲ, ಸಿಗಲೂ ಇಲ್ಲ ಡ್ರೆಸ್ಸು. ಬಟ್ ಇಲ್ಲಿ KMTಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ನಮಗೆ ಡ್ರೆಸ್ಗಳು ಸಿಕ್ತು ಅಂತ ಹೇಳ್ಬೋದು. ಹಾಗೆಯೇ ಪ್ರೈಸು ಕೂಡ ತುಂಬ ಓವರ್ ಅಂತೇನೆ ಅನಿಸ್ಲಿಲ್ಲ, ತುಂಬ ಚೆನ್ನಾಗಿತ್ತು ಕ್ಲಾತು ಅಷ್ಟೇ. ಹಾಗೆ ಕಲ್ಲರು ತುಂಬ ಚೆನ್ನಾಗಿತ್ತು. ಆನಂತರ ನಾವು ಮನೆಗೆಲ್ಲ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಈಗ ನಾನು ಹೆಸರು ಕಡ್ದು ಪಲ್ಯ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೆ. ಹೆಸರು ಕಾಳನ್ನ ಮೊಳಕೆ ಬಸಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಈರುಳ್ಳಿ, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಈಗ ನಾನು ಇದನ್ನು ಕ್ರಷ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ. ಹಾಗೆ ಸಲಾಡ್ಗೋಸ್ಕರನೂ ಇದು ತುಂಬ ಚೆನ್ನಾಗಾಗುವಂಥ ಒಂದು ರೆಸಿಪಿ. ಯಾರಿಗಾರು ಬೇಕು ಅನ್ನೋದಿದ್ರೆ ಟ್ರೈ ಮಾಡಿ. ಹೇಗಿತ್ತು ಅಂಥೇಳಿ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಅದಕ್ಕೆ ನಾನು ಜೀರಿಗೆ, ಸಾಸಿವೆ ಹಾಗೆ ಉದ್ದನ್ನು ಹಾಕಿದ ನಂತರ ಈಗ ಸ್ವಲ್ಪ ನಾನು ಇದಕ್ಕೆ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಹಾಗೆ ನಾವು ಎಲ್ಲ ಒಂದು ಮಿಕ್ಸಿ ಮಾಡಿಟ್ಕೊಂಡಿರುವ ಈ ಒಂದು
ಈರುಳ್ಳಿ, ಹಸಿಮೆಣಸು, ಹಾಗೆಯೇ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಇರುವಂಥ ಈ ಒಂದು ಮಿಶ್ರಣವನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಬೇಕು. ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಿದ್ರೆ ಇದು ಒಳ್ಳೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ತೆಂಗಿನ ಎಣ್ಣೆ ಇಲ್ಲ ಅಂದರೆ ಮಾಮೂಲಿ ಎಣ್ಣೆನೇ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಚೆನ್ನಾಗಿ ಇದನ್ನ ಫ್ರೈ ಮಾಡಿಕೊಂಡು ನಾನೀಗ ಕಾಳನ್ನು ಆ್ಯಡ್ ಮಾಡಬೇಕು. ಬಟ್ ಇದು ತುಂಬ ಚೆನ್ನಾಗಿ ಈಗ ಫ್ರೈ ಆಗಿರಬೇಕು, ಆನಂತರನೇ ಕಾಳನ್ನು ಆ್ಯಡ್ ಮಾಡಲಿಕ್ಕೆ ಸಾಧ್ಯ ಆಗೋದು. ಇದು ಚೆನ್ನಾಗಿ ಕೆಂಪಾಗಿ ಬಾಡಿದ ನಂತರ ನಾನೀಗ ತೊಳೆದಿಟ್ಟಿರುವಂಥ ಈ ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನೀರನ್ನು ಹಿಂಡಿಬಿಟ್ಟು ಇದನ್ನು ಹಾಕ್ಕೊಬೇಕು. ಈ ಒಂದು ಮಸಾಲದಲ್ಲೇ ಇದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಮೊದಲಿಗೆ. ಅದಕ್ಕೋಸ್ಕರ ಈ ಒಂದು ಮಸಾಲದಲ್ಲೇ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿದ್ದು ಜಾಸ್ತಿ ಆದರೆ ಅಡುಗೆನೇ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿದಾಗ ಇದು ಸುಟ್ಟು ಹೋಗೋ ಚಾನ್ಸಸ್ಸು ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ತುಂಬ ಚೆನ್ನಾಗೂ ಕೂಡ ಬೆಂದಿರುತ್ತೆ ನೀರನ್ನು ಹಾಕಿ ಬೇಯಿಸೋದ್ರಿಂದ. ಇದು ಚೆನ್ನಾಗಿ ಬೆಂದ ನಂತರ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ 2-3 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಸ್ವಲ್ಪ ಹೊತ್ತು ಇದನ್ನ ಕ್ಲೋಸ್ ಮಾಡಿ ಇಡಬೇಕು. ನೋಡಿ, ಚೆನ್ನಾಗಿ ಈ ಪಲ್ಯ ಆಗಿದೆ. ಈಗ ಇದನ್ನು ಕ್ಲೋಸ್ ಮಾಡಿ ಇಡಬೇಕು. ಆ ಒಂದು ಹಬೆನೆಲ್ಲ ಇದು ಬೆಂದಾಗ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾನು ಕ್ಲೋಸ್ ಮಾಡಿ ಇಟ್ಟಿದ್ದೆ. ಈಗ ನೋಡಿ, ಈಗ ನಾನೀಗ ಈ ಪಲ್ಯವನ್ನು ಈಗ ತಟ್ಟೆಗೆ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಒಂದು ಪಲ್ಯ. ಬೇಕಿದ್ರೆ ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಹೇಳಿ. ಇದ್ರ ಜೊತೆಗೆ ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿ ಇದ್ರ ಜೊತೆ ಮಿಕ್ಸ್ ಮಾಡಿ ತಿಂತಾಯಿದ್ರೆ ಒಳ್ಳೆ ಸಲಾಡ್ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ನಾನು ಮಜ್ಜಿಗೆಯನ್ನು ಕೊಟ್ಟಿದ್ದೆ, ಮಸಾಲ ಮಜ್ಜಿಗೆ. ಹಾಗೆಯೇ ಈ ಒಂದು ಮೊಳಕೆ ಕಾಳಿನ ಪಲ್ಯವನ್ನು ಮಾಡಿ ಕೊಟ್ಟಿದ್ದೆ. ತುಂಬ ಚೆನ್ನಾಗಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒಂದೆರಡು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಿಂಪಲ್ ಲೈಫ್ ಒಮ್ಮನ್ ಅಂತ ಹೇಳಿ ಪೇಜ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.